Good evening everyone. Okay, welcome back to online classes. ಸೊ ಈಗ ಕೊರೋನಾ ಇರೋದ್ರಿಂದ ನಾವೀಗ ಏನು ಮಾಡಿದ್ವಿ ಅಂದರೆ ವಾಟ್ಸಪ್ ಕ್ಲಾಸಸ್ ಕೂಡ ಮಾಡೀನಿ. ಅದಾದಮೇಲೆ ಯೂಟ್ಯೂಬ್ ಕ್ಲಾಸಲ್ಲೇ ಅಂದರೆ ಸ್ವಲ್ಪ ಎಫೆಕ್ಟಿವ್ ಆಕೈತಿ, ವಿಡಿಯೋದಿಂದ ನೋಡೋದ್ರಿಂದ ಸ್ವಲ್ಪ ಎಫೆಕ್ಟಿವ್ ಆಕೈತೆ ಅಂತ ನಿಮ್ಮ ಸಂಬಂಧ ಏನು ಮಾಡೀನಿ ರೀ, ನಾನು ಒಂದು ವಿಡಿಯೋ ಕ್ಲಾಸಸನ್ನು ಮಾಡಿ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡತ್ತೀನಿ. ಓಕೆ, ಸೊ ಅಪ್ಲೋಡ್ ಮಾಡ್ತೀನಿ ನಾನು, ಎಲ್ಲರೂ ನೋಡ್ರಿ. ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಯಾರು ನೋಡಕತ್ತಿಲ್ಲಲ್ಲ ಅವ್ರಿಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ರಿ, ನೋಡ್ರಿ ಅಂತ. ಅಂದರೆ ಪಿಕ್ಚರನ್ನು ಕ್ಲಿಯರ್ ಆಗಿ ನೋಡೋದ್ರಿಂದ ಏನಾಕೈತ್ರಿ, ನಿಮಗೆ ಸೇಮ್ ಕ್ಲಾಸಲ್ಲೇ ನಾವು ಯಾವ ರೀತಿ ಕ್ಲಾಸಸನ್ನು ಕೇಳ್ತೀವಲ್ಲ ಅದೇ ರೀತಿ ಎಫೆಕ್ಟು ನಮ್ಗೇನಾಕೈತ್ರಿ ಯೂಟ್ಯೂಬ್ ಕ್ಲಾಸಸಲ್ಲೇ ಸಿಗ್ತೈತಿ. ವಾಟ್ಸಪ್ಪಲ್ಲೇ ಏನಾಕೈತ್ರಿ ಜಸ್ಟ್ ವಾಯ್ಸ್ ಮೆಸೇಜ್ ಇರೋದ್ರಿಂದ ಏನು ಡೌಟ್ಸ್ ಐತಿ, ಎಲ್ಲಿಂದ ನಾವು ಹೇಳಕತ್ತೀವಿ ಅದೇನೂ ಗೊತ್ತಾಗೋದಿಲ್ಲ. ಜಸ್ಟ್ ಫೋಟೋ ಇಟ್ಟು ಕಳಿಸ್ತೀವಿ, ಯಾವ್ದಾದ್ಮೇಲೆ ಏನು ಹೇಳ್ತೀವಿ ಅದು ಗೊತ್ತಾಗೋದಿಲ್ಲ. ಅದರ ಸಂಬಂಧ ಏನು ಮಾಡೀನಿ, ಯೂಟ್ಯೂಬ್ ಕ್ಲಾಸಸನ್ನು ನಿಮ್ಗೆ ಏನು ಮಾಡೀನಿ ಸೆಂಡ್ ಮಾಡ್ತೀನಿ. ಓಕೆ, ಸೊ ಈಗ ನಾನು ಇಂಗ್ಲೀಷ್ ಹೇಳಕತ್ತೀನಿ ರೀ. ಸೊ ಕನ್ನಡ ಕೂಡ ನಿಮಗೆ ಯೂಟ್ಯೂಬ್ ಕ್ಲಾಸ್ನಲ್ಲಿ ಅಷ್ಟೇ ತೋರಿಸ್ತೀನಿ ನಾನು. ಓಕೆ, ಅದನ್ನ ವಾಟ್ಸಪ್ಪಲ್ಲೇ ಬಿಡೋದಿಲ್ಲ. ಸೊ ನೀವು ಏನು ಮಾಡಿರಿ, ಯೂಟ್ಯೂಬ್ ಕ್ಲಾಸಸನ್ನು ಕ್ಲಿಯರ್ ಆಗಿ ರೆಫರ್ ಮಾಡಿರಿ. ಓಕೆ, ಸೊ ಫಸ್ಟ್ ನಮಗೆ ಚಾಪ್ಟರಲ್ಲಿ ರಿಸ್ಕ್ ಮತ್ತು ಜನರಲ್ ಇನ್ಶೂರೆನ್ಸ್ ಬಗ್ಗೆ ಫಸ್ಟ್ ಚಾಪ್ಟರ್ ಐತಿ. ನಮಗೆ ನೀವು ಸಿಲೆಬಸ್ ಎಲ್ಲ ನೋಡಿರಿ ಅನ್ಸೋ ಮಟ್ಟಿಗೆ. ಸೊ ಫಸ್ಟ್ ರಿಸ್ಕ್ ಬಗ್ಗೆ ಐತಿ, ಅದಾದ್ಮೇಲೆ ಏನು ಮಾಡಿರಿ ಇದ್ರ ಬಗ್ಗೆ ಹೇಳಾರಿ. ಓಕೆ, ಜನರಲ್ ಇನ್ಶೂರೆನ್ಸ್. ಅದಕ್ಕೆ ನಾನು ಫಸ್ಟ್ ರಿಸ್ಕ್ ಅನ್ನ ತಗೊಂಡಿನಿ. ಸೊ ರಿಸ್ಕ್ ಅಲ್ಲೇ ಫಸ್ಟ್ ರಿಸ್ಕ್ ಕ್ಲಾಸಿಫಿಕೇಶನ್ ಅಂಡ್ ಮ್ಯಾನೇಜ್ಮೆಂಟ್. ಓಕೆ, ಸೊ ರಿಸ್ಕ್ ಕ್ಲಾಸಿಫಿಕೇಶನ್ ಅಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡೋಣ. ಸೊ ರಿಸ್ಕ್ ಕ್ಲಾಸಿಫಿಕೇಶನ್ ಅಂದ್ರೆ ಅಲ್ಲೇ ಫಸ್ಟ್ ನಾವ್ ಏನ್ ಮಾಡ್ಬೇಕ್ರಿ, ಮೀನಿಂಗ್ ಆಫ್ ರಿಸ್ಕ್ ಅನ್ನ ನೋಡ್ಬೇಕು. ಸೊ ರಿಸ್ಕ್ ಅಂದ್ರೆ ಏನು, ಟೋಟಲ್ ಆಗಿ ಅಪಾಯ ಅಂತ ಕರಿತೀವಿ ನಾವು. ಓಕೆ, ಸೊ ರಿಸ್ಕ್ ಈಸ್ ಪ್ರೊಬ್ಯಾಬಿಲಿಟಿ ಆರ್ ಥ್ರೆಟ್ ಆಫ್ ಡ್ಯಾಮೇಜ್, ಇಂಜುರಿ, liability, loss or any other negative occurrence caused by external or internal vulnerability and that can be avoided through preventative action. ಅಂದ್ರೆ ಏನು, ರಿಸ್ಕ್ ಅಂದ್ರೆ ಏನಾಗಿರ್ಬಹುದ್ರಿ, ಒಂದು ಮೋಸ, ಥರ್ಡ್. ಓಕೆ, ಮೋಸ ಆಗಿರ್ಬೋದು. ಡ್ಯಾಮೇಜ್ ಅಂದ್ರೆ ಏನಾದ್ರೂ ಮುರಿದಿರ್ಬೋದು, ಏನಾದ್ರೂ ಡ್ಯಾಮೇಜ್ ಆಗಿರ್ಬೋದು. ಇಂಜುರಿ ಅಂದ್ರೆ ಏನಾದ್ರೂ ಹಾನಿ ಆಗಿರ್ಬೋದು. ಲಯಬಿಲಿಟಿ ಏನಾದ್ರೂ ಹೊಣೆಗಾರಿಕೆ ಇರ್ಬೋದು, ಕೊಡಾಕ ಮೀನ್ಸ್ ಸಾಲ ಅಂತೀವಲ್ಲ ಅದಿರ್ಬಹುದು. ಆರ್ ಲಾಸ್, ಏನಾದ್ರೂ ಲಾಸ್ ಆಗಿರ್ಬೋದು, ಹಾನಿ ಆಗಿರ್ಬೋದು. ಸೊ ಇಂತಹ ಎಲ್ಲಾ ನೆಗೆಟಿವ್ ಅಕರೆನ್ಸ್, ಪಾಸಿಟಿವ್ ಅಕರೆನ್ಸ್ ಅಂದ್ರೆ ಏನ್ರಿ, ಇಲ್ಲೇ ಪ್ರಾಫಿಟ್ ಆಗಿರ್ತೈತಿ, ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಇರುವುದಿಲ್ಲ, ಮತ್ತೆ ಯಾವುದೇ ರೀತಿಯಾದಂತಹ ಇಂಜುರಿ ಆಗಿರುವುದಿಲ್ಲ, ಯಾವುದೇ ಹೊಣೆಗಾರಿಕೆ ಇರುವುದಿಲ್ಲ ಕೊಡುದು. ಸೊ ಇದೇನ್ರಿ, ಈ ರೀತಿ ಇದ್ದಾಗ ಏನ್ರಿ ಅದು ಪಾಸಿಟಿವ್ ಅಕರೆನ್ಸ್ ಅಂತ ಕರಿತೀವಿ. ನೆಗೆಟಿವ್ ಅಕರೆನ್ಸ್ ಅಂದ್ರೆ ಏನ್ರಿ, ಇಲ್ಲಿ ಎಲ್ಲಾ ತರ ಹಾನಿ ಆಗುದು, ಎಲ್ಲಾ ರೀತಿಯಿಂದ ಏನಾಗುದ್ರಿ ಡ್ಯಾಮೇಜ್ ಆಗೋದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ನೆಗೆಟಿವ್ ಅಕರೆನ್ಸ್ ಅಂತ ಕರಿತೀವಿ. ಸೊ ಕಾಸ್ಡ್ ಬೈ ಎಕ್ಸ್ಟರ್ನಲ್ ಆರ್ ಇಂಟರ್ನಲ್ ವಾಲಂಟರಬಿಲಿಟಿ ಮೀನ್ಸ್ ಹೊರಗಿನವರಿಂದ, ಅಥವಾ ಇಂಟರ್ನಲ್ ಅಂದ್ರೆ ಒಳಗಿನ ಒಂದು ಬಿಸ್ನೆಸ್ ಐತಿ ಅಂದ್ರೆ ಆ ಬಿಸ್ನೆಸ್ ಅಲ್ಲೇ ಒಳಗ್ ಕೆಲಸ ಮಾಡೋದ್ರಿಂದ ಹಾನಿನೂ ಆಗಿರ್ಬೋದು, ಅಥವಾ ಹೊರಗಡೆಯಿಂದ ಮಾರ್ಕೆಟ್ ಅಲ್ಲಿಯೂ ಕೂಡ ಏನ್ರಿ ಹಾನಿ ಆಗಿರ್ಬೋದು. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಇಂಟರ್ನಲಿ ಆರ್ ಎಕ್ಸ್ಟರ್ನಲಿ ವಾಲಂಟರಬಿಲಿಟಿ ದಟ್ ಕ್ಯಾನ್ ಬಿ ಅವಾಯ್ಡೆಡ್ ಥ್ರೂ ದ ಪ್ರಿಇಂಪಿಟಿವ್ ಆಕ್ಷನ್. ಸೊ ಪ್ರಿಇಂಪಿಟಿವ್ ಆಕ್ಷನ್ ತಗೋದ್ರಿಂದ ಅಂದ್ರೆ ಮುಂದಾಲೋಚನೆ ಮಾಡಿ ಆಕ್ಷನ್ ಅನ್ನ ತಗೋದ್ರಿಂದ ಏನಾಕೈತ್ರಿ, ಇಲ್ಲೇ ನಾವು ರಿಸ್ಕ್ ಅನ್ನ ಏನ್ ಮಾಡಬಹುದು, ರಿಸ್ಕ್ ಆಗಲ್ದಂಗೆ ಏನ್ ಮಾಡಬಹುದು, ನಾವು ಇಲ್ಲಿ ತಡೆಗಟ್ಟಬಹುದು. ಸೊ ಇದೇನ್ರಿ ಮೀನಿಂಗ್ ಆಫ್ ರಿಸ್ಕ್. ಇದನ್ನ ನಾವು ಕನ್ನಡದಲ್ಲಿಯೂ ಕೂಡ ಬರ್ದು ಸೆಂಡ್ ಮಾಡ್ತೀನಿ. ಸೊ ಇಲ್ಲಿ ಕನ್ನಡದಲ್ಲಿ ಐತಿ ನೋಡ್ರಿ, ಕಾಣ್ತೈತ್ರಿ. ಅಪಾಯ, ರಿಸ್ಕ್ ಕ್ಲಾಸಿಫಿಕೇಶನ್ ಅಂಡ್ ಮ್ಯಾನೇಜ್ಮೆಂಟ್, ಅಪಾಯ ವರ್ಗೀಕರಣ ಮತ್ತು ನಿರ್ವಹಣೆ. ಸೊ ಇದನ್ನ ನೀವು ಈ ರೀತಿ ಎಲ್ಲಾ ಪಾಸ್ ಮಾಡಿ ಏನ್ ಮಾಡ್ಕೋಬಹುದು, ಮೀನಿಂಗ್ ಅನ್ನ ತಗೋಬಹುದು. ಓಕೆ, ಟೈಪ್ಸ್ ಆಫ್ ರಿಸ್ಕ್, ಅಪಾಯದ ಪ್ರಕಾರಗಳು ಎಲ್ಲ ಡೀಟೇಲ್ ಆಗಿ ಬರ್ದೀನ್ರಿ ನಾನು. ಸೊ ಇದನ್ನೇನ್ ಮಾಡ್ಬೋದು, ನೀವು ನೀಟಾಗಿ ನಿಮ್ಮ ಬುಕ್ ನಲ್ಲಿ ಏನ್ ಮಾಡ್ರಿ, ಫಸ್ಟ್ ಕನ್ನಡ ನೋಟ್ಸ್ ಬೇಕಂದವ್ರು ಕನ್ನಡ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ರಿ. ಅದಾದ್ಮೇಲೆ ಇಂಗ್ಲಿಷ್ ನೋಟ್ಸ್ ಬೇಕಂದವರು ನಾನು ಇಂಗ್ಲಿಷ್ ನೋಟ್ಸ್ ಅನ್ನು ಕೂಡ ತೋರ್ಸಾಕತ್ತೀನಿ. ಓಕೆ, ಸೊ ಇದೇನ್ರಿ ಕನ್ನಡ ನೋಟ್ಸ್ ನಿಮ್ದು. ಇನ್ ಇಂಗ್ಲಿಷ್ ಅಲ್ಲೇ ಏನಾಕೈತಿ, ಟೈಪ್ಸ್ ಆಫ್ ರಿಸ್ಕ್ ಮೇನ್ ಹೆಡ್ಡಿಂಗ್ ಬಂದಿವಲ್ಲ, ರಿಸ್ಕ್ ಕ್ಲಾಸಿಫಿಕೇಶನ್ ಅಲ್ಲೇ ಟೈಪ್ಸ್ ಆಫ್ ರಿಸ್ಕ್ ನೋಡ್ರಿ. 1, 2, 3, 4, 5, 6 ಟೈಪ್ ರಿಸ್ಕ್ ಅದಾವ್ರಿ.
ಓಕೆ 6 ಟೈಪ್ ರಿಸ್ಕ್ ಅದಾವ. ಆದ್ರೆ ಈ 6 ಟೈಪ್ ಅನ್ನ ಸಪರೇಟ್ ಆಗಿ ಬರೆಯುವುದಿಲ್ಲ. ಇದೇನ್ ಮಾಡ್ಬೇಕ್ರಿ, ಒಂದ್ರ ಮುಂದೆ ಒಂದು ಅಥವಾ ಸಪರೇಟ್ ಆಗಿ ತೋರ್ಸಿದ್ರು ಬರ್ತೈತ್ರಿ. ಆದ್ರೆ ಫೈನಾನ್ಸಿಯಲ್ ರಿಸ್ಕ್ ಆದ್ಮೇಲೆ ನಾನ್ ಫೈನಾನ್ಸಿಯಲ್ ರಿಸ್ಕ್ ಅದ್ರ ಕೆಳಗೆ ಬರಬೇಕು. ಪ್ಯೂರ್ ರಿಸ್ಕ್ ಆದ್ಮೇಲೆ ಸ್ಪೆಕ್ಯುಲೇಟಿವ್ ರಿಸ್ಕ್ ಎರಡನೇದು ಬರಬೇಕು. ಓಕೆ, ಸೊ ಈ ರೀತಿ ಬರಿಬೇಕ್ರಿ, ಈ ರೀತಿ ಬರಿಬಾರ್ದು. ನೋಡ್ರಿ, ಫೈನಾನ್ಸಿಯಲ್ ರಿಸ್ಕ್ ಇಲ್ಲಿ ಬರ್ದಿವಿ, ನಾನ್ ಫೈನಾನ್ಸಿಯಲ್ ರಿಸ್ಕ್ ಕೆಳಗೆ ಬರ್ದಿವಿ ಅಂದ್ರೆ ಏನಾಕೈತ್ರಿ, ಎಕ್ಸ್ಪ್ಲನೇಷನ್ ಕೊಡುವಾಗ ಒಂದ್ ಸ್ವಲ್ಪ ತೊಂದರೆ ಆಕೈತ್ರಿ. ಸೊ ಅದಕ್ಕೆ ಏನ್ ಮಾಡ್ಬೇಕ್ರಿ, ನೀವು ಫೈನಾನ್ಸಿಯಲ್ ರಿಸ್ಕ್ ಆದ್ಮೇಲೆ ಎರಡನೇದು ಏನಾಗಿರ್ಬೇಕು, ನಾನ್ ಫೈನಾನ್ಸಿಯಲ್ ರಿಸ್ಕ್. ಈ ರೀತಿ ನೀವೇನ್ ಮಾಡ್ಬೋದು, ಬರಿಬಹುದು. ಅಥವಾ ಈ ರೀತಿನೂ ಕೂಡ ಬರಿಬಹುದು, ಫೈನಾನ್ಸಿಯಲ್ ಅಂಡ್ ನಾನ್ ಫೈನಾನ್ಸಿಯಲ್ ರಿಸ್ಕ್ ಬರ್ದು ಫಸ್ಟ್ ಫೈನಾನ್ಸಿಯಲ್ ರಿಸ್ಕ್ ಎಕ್ಸ್ಪ್ಲನೇಷನ್ ಕೊಟ್ಟು ಎರಡನೇದು ಏನ್ ಮಾಡ್ಬೋದು, ನಾನ್ ಫೈನಾನ್ಸಿಯಲ್ ರಿಸ್ಕ್ ಏನ್ ಮಾಡ್ಬೇಕ್ರಿ, ಎಕ್ಸ್ಪ್ಲನೇಷನ್ ಅನ್ನ ಕೊಡ್ಬೇಕು. ಸೊ ಈಗ ನೋಡ್ರಿ, ಫೈನಾನ್ಸಿಯಲ್ ರಿಸ್ಕ್ ಆರ್ ದ ರಿಸ್ಕ್ ವೇರ್ ದ ಔಟ್ಕಮ್ ಆಫ್ ಅನ್ ಇವೆಂಟ್ಸ್ ಕ್ಯಾನ್ ಬಿ ಮೆಜರ್ಡ್ ಇನ್ ಮಾನಿಟರಿ ಟರ್ಮ್ಸ್. ಫೈನಾನ್ಸಿಯಲ್ ರಿಸ್ಕ್ ಅಂದ್ರೆ ಏನ್ರಿ, ರಿಸ್ಕ್ ಆಗಿದ್ದನ್ನ ನಾವು ಹಣದಿಂದ ತುಲನೆಯನ್ನ ಮಾಡಬಹುದು ಅಂತಂದಂಗ, ಮೆಜರ್ಮೆಂಟ್ ಮಾಡಾಕ ಸಾಧ್ಯ ಯಾವ್ದು ಇರ್ತೈತಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು, ಫೈನಾನ್ಸಿಯಲ್ ರಿಸ್ಕ್. ಫಾರ್ ಎಕ್ಸಾಂಪಲ್ ಕೊಟ್ಟಾರ ನೋಡ್ರಿ, ಫೈನಾನ್ಸಿಯಲ್ ರಿಸ್ಕ್ ಆರ್ ದ ಮಟೀರಿಯಲ್ ಡ್ಯಾಮೇಜ್, ಥೆಫ್ಟ್ ಆರ್ ಎ ಪ್ರಾಪರ್ಟಿ, ಪರ್ಸನಲ್ ಇಂಜುರೀಸ್, ಲಾಸ್ ಆರ್ ಪ್ರಾಫಿಟ್. ಲಾಸ್ ಆಫ್ ಪ್ರಾಫಿಟ್ ಮೀನ್ಸ್ ಪ್ರಾಫಿಟ್ ಲಾಸ್ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ 10,000 ರೂಪಾಯಿದು ಲಾಸ್ ಆಗೈತೆ ಅಂದ್ರೆ ನೀವು ಏನ್ ಮಾಡ್ತೀರಿ, 10,000 ರೂಪಾಯಿನ ಕ್ಯಾಲ್ಕುಲೇಷನ್ ಮಾಡ್ತೀರಿ. ವಿ ಕ್ಯಾನ್ ಕ್ಯಾಲ್ಕುಲೇಟ್, ವಿ ಕ್ಯಾನ್ ಮೆಜರ್ ಇಟ್. ಸೊ ಮೆಜರೇಬಲ್ ಯಾವ್ದು ಇರ್ತೈತಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು, ಫೈನಾನ್ಸಿಯಲ್ ರಿಸ್ಕ್ ಅಂತ ಕರಿತೀವಿ. ಓಕೆ, ತಿಳಿತ್ರಿ. ಇನ್ನು ನಾನ್ ಫೈನಾನ್ಸಿಯಲ್ ರಿಸ್ಕ್ ಅಂದ್ರೆ ಏನು, ನಾನ್ ಫೈನಾನ್ಸಿಯಲ್ ರಿಸ್ಕ್ ಆರ್ ದ ರಿಸ್ಕ್ ಔಟ್ಕಮ್ಸ್ ಆಫ್ ವಿಚ್ ಕೆನಾಟ್ ಬಿ ಮೆಜರ್ಡ್ ಇನ್ ಮಾನಿಟರಿ ಟರ್ಮ್ಸ್. ಅದನ್ನ ಮೆಜರ್ ಮಾಡಕ್ ಆಗುದಿಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ನಾನ್ ಫೈನಾನ್ಸಿಯಲ್ ರಿಸ್ಕ್ ಅಂತ ಕರಿತೀವಿ. ಸೊ ನಾನ್ ಫೈನಾನ್ಸಿಯಲ್ ರಿಸ್ಕ್ ಆರ್ ದ ಚಾಯ್ಸ್ ಆಫ್ ಎ ಕಾರ್, ಸೆಲೆಕ್ಷನ್ ಆಫ್ ಎ ಥಿಂಗ್, ಆಮೇಲೆ ಕರಿಯರ್ ಸೆಲೆಕ್ಷನ್ ಎಕ್ಸೆಟ್ರಾ. ಈಗ ಫಾರ್ ಎಕ್ಸಾಂಪಲ್ ನೀವು ಬಿಕಾಮ್ ಸೆಲೆಕ್ಷನ್ ಅನ್ನ ಮಾಡಿರಿ, ಸೈನ್ಸ್ ಸೆಲೆಕ್ಷನ್ ಮಾಡಿದ್ರ ಅಂದ್ರೆ ಇಷ್ಟು ಲಾಭ ಆಕೈತಿ, ಇಷ್ಟು ಲಾಸ್ ಆಕೈತಿ, ನೀವೇನಾದ್ರೂ ಮೆಜರ್ಮೆಂಟ್ ಮಾಡಕ್ ಬರ್ತೈತ್ರಿ? ಇಲ್ಲ, ವಿ ಕಾಂಟ್ ಮೆಜರ್ ಇನ್. ಏನ್ ಮಾಡಕ್ ಬರುದಿಲ್ಲ, ಹಣದಲ್ಲಿ ನಾವ್ ಏನ್ ಮಾಡಕ್ ಬರುದಿಲ್ಲ, ಮೆಜರ್ ಅನ್ನ ಮಾಡಕ್ ಬರುದಿಲ್ಲ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ನಾನ್ ಫೈನಾನ್ಸಿಯಲ್ ರಿಸ್ಕ್ ಅಂತ ಕರಿತೀವಿ. ನಾನ್ ಫೈನಾನ್ಸಿಯಲ್ ರಿಸ್ಕ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಏನ್ರಿ, ಪ್ಯೂರ್ ಅಂಡ್ ಸ್ಪೆಕ್ಯುಲೇಟಿವ್ ರಿಸ್ಕ್. ಪ್ಯೂರ್ ರಿಸ್ಕ್ ಆರ್ ದ ದೋಸ್ ರಿಸ್ಕ್ ವೇರ್ ದ ಔಟ್ಕಮ್ ಶಾಲ್ ಬಿ ರಿಸಲ್ಟ್ ಇನ್ ಟು ಲಾಸ್ ಓನ್ಲಿ ಆರ್ ಅಟ್ ದ ಬೆಸ್ಟ್ at a break even situation. ಪ್ಯೂರ್ ರಿಸ್ಕ್, ಸ್ಪೆಕ್ಯುಲೇಟಿವ್ ರಿಸ್ಕ್ ಅಂತ ಕರಿತೀವಿ ನಾವು. ಓಕೆ, ಪ್ಯೂರ್ ರಿಸ್ಕ್ ಮತ್ತೆ ಸ್ಪೆಕ್ಯುಲೇಟಿವ್ ರಿಸ್ಕ್ ಇಲ್ಲ ಐತಿ ನೋಡ್ರಿ. ಪ್ಯೂರ್ ರಿಸ್ಕ್ ಮತ್ತೆ ಸ್ಪೆಕ್ಯುಲೇಟಿವ್ ರಿಸ್ಕ್. ಓಕೆ, ಸೊ ಈ ಪ್ಯೂರ್ ರಿಸ್ಕ್ ಮತ್ತೆ ಸ್ಪೆಕ್ಯುಲೇಟಿವ್ ರಿಸ್ಕ್, ಪ್ಯೂರ್ ರಿಸ್ಕ್ ಆರ್ ದ ಔಟ್ಕಮ್ ಶಾಲ್ ಬಿ ರಿಸಲ್ಟ್ ಇನ್ ಟು ಲಾಸ್ ಓನ್ಲಿ ಅಟ್ ಆರ್ ಅಟ್ ಬೆಸ್ಟ್ ಬ್ರೇಕ್ ಇವನ್ ಸಿಚುವೇಶನ್. ಬ್ರೇಕ್ ಇವನ್ ಸಿಚುವೇಶನ್ ಅಂದ್ರೆ ಏನ್ರಿ, ಬ್ರೇಕ್ ಇವನ್ ಅಂದ್ರೆ ಎಕ್ಸಾಕ್ಟ್ ನೋ ಪ್ರಾಫಿಟ್ ನೋ ಲಾಸ್. ಆ ಟೈಮ್ಗೆ ನಾವ್ ಏನಂತ ಕರಿತೀವಿ, ಪ್ರಾಫಿಟು ಆಗಿರುವುದಿಲ್ಲ, ಲಾಸು ಆಗಿರುವುದಿಲ್ಲ. ಫಾರ್ ಎಕ್ಸಾಂಪಲ್ 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರಿ, 10 ರೂಪಾಯಿ ಲಾಭ ಬಂದೈತಿ, ಅದೇನ್ರಿ ಬ್ರೇಕ್ ಇವನ್ ಸಿಚುವೇಶನ್. ಪ್ರಾಫಿಟು ಆಗಿಲ್ಲ, ಈ ಕಡೆ ಲಾಸು ಆಗಿಲ್ಲ, ಹಾಕಿದ್ರಷ್ಟು ರೊಕ್ಕ ಅಷ್ಟೇ ಬಂದೈತಿ, ಅದ್ರ ಮೇಲೆ 1 ರೂಪಾಯಿನೂ ಪ್ರಾಫಿಟ್ ಆಗಿಲ್ಲ, 1 ರೂಪಾಯಿನೂ ಲಾಸ್ ಆಗಿಲ್ಲ. ಅದಕ್ಕೆ ಏನಂತ ಕರಿತೀವಿ ನಾವು, ಬ್ರೇಕ್ ಇವನ್ ಸಿಚುವೇಶನ್ ಅಂತ ಕರಿತೀವಿ. ಅದಕ್ಕೇನ್ರಿ ಪ್ಯೂರ್ ರಿಸ್ಕ್. ಈ ಟೈಮ್ ಅಲ್ಲಿ ಕೂಡ ರಿಸ್ಕ್ ಅನ್ನ ನಾವು ಕ್ಯಾಲ್ಕುಲೇಷನ್. ಫಾರ್ ಎಕ್ಸಾಂಪಲ್ ಕೊಟ್ಟಾರ ನೋಡ್ರಿ, ಇಲ್ಲ ಐತ್ ನೋಡ್ರಿ ಎಕ್ಸಾಂಪಲ್. ಪ್ಯೂರ್ ರಿಸ್ಕ್ ಆರ್ ದ ಫೈರ್ ಡ್ಯಾಮೇಜ್, ಮಷಿನರಿ ಬ್ರೇಕ್ ಡೌನ್ ಪಾಸಿಬಿಲಿಟಿ, ಥೆಫ್ಟ್ ಪಾಸಿಬಿಲಿಟಿ ಅಂಡ್ ಎಕ್ಸೆಟ್ರಾ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಡ್ಯಾಮೇಜ್ ಆಗೈತಿ, ಒಂದು ಮಷಿನರಿ ಡ್ಯಾಮೇಜ್ ಆಗೈತಿ, ಅದನ್ನೇನ್ ಮಾಡಿರಿ, ಡ್ಯಾಮೇಜ್ ಆಗೈತಿ, ಆದ್ರೆ ಏನ್ ಮಾಡ್ಯಾರಿ ಕಂಪನಿದವರು ಮತ್ತು ಹೊಳೆ ಡ್ಯಾಮೇಜ್ ಅನ್ನ ಬಿಯರ್ ಮಾಡಕ ಇನ್ಸೂರೆನ್ಸ್ ಅನ್ನ ಮಾಡಿಕೊಟ್ಟಾರು. ಸೊ ಅಂತಹದು ಫೈರ್ ಡ್ಯಾಮೇಜ್, ಮಷಿನರಿ ಡ್ಯಾಮೇಜ್ ಆಗಿದ್ದು, ಮಷಿನರಿ ಬ್ರೇಕ್ ಡೌನ್ ಆಗಿದ್ದು, ಮುರಿದು ಹೋಗಿದ್ದು, ಅಥವಾ ಏನಾದ್ರೂ ಲಾಸ್ ಆಗಿದ್ದು. ಸೊ ಈ ರೀತಿಯಾದಂತಹ ಡ್ಯಾಮೇಜಸ್. ಇನ್ನು ಸ್ಪೆಕ್ಯುಲೇಟಿವ್ ರಿಸ್ಕ್ ಈಸ್ ಅ ಕ್ಯಾಟಗರಿ ಆಫ್ ರಿಸ್ಕ್ ದಟ್ ಕ್ಯಾನ್ ಬಿ ಟೇಕನ್ ಅಟ್ ಎ ವಾಲಂಟರ್ಲಿ ಅಂಡ್ ವಿಲ್ ಅದರ್ ರಿಸಲ್ಟ್ ಇನ್ ಎ ಪ್ರಾಫಿಟ್ ಆರ್ ಲಾಸ್. ಸೊ ಪ್ರಾಫಿಟ್ ಇದು ನಾವು ಸ್ವಂತ ಬೇಕಾಗಿ ಮಾಡ್ಕೊಂಡಿದ್ದಂತಹ ಲಾಸ್ ರೀ. ಇದಕ್ಕೆ ಏನಂತ ಕರಿತೀವಿ ನಾವು, ಸ್ಪೆಕ್ಯುಲೇಟಿವ್ ಲಾಸ್ ಅಂತ ಕರಿತೀವಿ. ಅದರ್ ರಿಸಲ್ಟ್ ಇನ್ ಎ ಪ್ರಾಫಿಟ್ ಆರ್ ಲಾಸು, ಪ್ರಾಫಿಟು ಆಗ್ಬಹುದು ಅಥವಾ ಲಾಸು ಆಗ್ಬಹುದು. ಸೊ ಇಂತಹ ಒಂದು ಸಿಚುವೇಶನ್ ಅನ್ನ ನಾವು ತಗೊಂಡು ಈ ಸ್ಟೆಪ್ಗೆ ಹೋಗಿರ್ತೀವಿ. ಇದಕ್ಕೆ ಏನಂತ ಕರಿತೀವಿ ನಾವು, ಸ್ಪೆಕ್ಯುಲೇಟಿವ್ ರಿಸ್ಕ್ ಅಂತ ಕರಿತೀವಿ. ಮೀನಿಂಗ್ ಐತ್ರಿ, ಕನ್ನಡದಲ್ಲಿಯೂ ಕೂಡ ಐತ್ರಿ, ನಾ ತೋರ್ಸೀನಿ ನಿಮಗ. ಸೊ ಅದನ್ನ ಏನ್ ಮಾಡ್ರಿ, ಬರ್ದಿಟ್ಕೋರಿ. ನೆಕ್ಸ್ಟ್ ಫಂಡಮೆಂಟಲ್ risk and a particular risk. Fundamental risk are the risk mostly emanating form of nature. These are the risks which arise from cause that are beyond the control of an individual or a group of individuals. Okay, so idenri fundamental
ಅಂಡ್ ಪರ್ಟಿಕ್ಯುಲರ್ ರಿಸ್ಕ್. ಇಲ್ಲೂ 2 ಭಾಗ ಮಾಡ್ಯಾರ ನೋಡ್ರಿ ಈ ರೀತಿ. ಒಂದು ಫಂಡಮೆಂಟಲ್ ರಿಸ್ಕ್ ಇಷ್ಟು ಕೊಟ್ಟಾನ್ರಿ, ಅದಾದ್ಮೇಲೆ ಪರ್ಟಿಕ್ಯುಲರ್ ರಿಸ್ಕ್. ಸೊ ನೀವು ಈ ರೀತಿನೂ ಕೂಡ ಮಾಡ್ಬೋದು. ಮೀನ್ಸ್ ನಮ್ಮ ಎಕ್ಸಾಮ್ ಅಲ್ಲೇ ಪಾಯಿಂಟ್ಸ್ ಅನ್ನ ಜಾಸ್ತಿ ಮಾಡೋ ದೃಷ್ಟಿಯಿಂದ ನೀವೇನ್ ಮಾಡ್ಬೋದು, ಒಂದು ಫೈನಾನ್ಷಿಯಲ್ ರಿಸ್ಕ್ ಅಂಡ್ ಇನ್ನೊಂದು ನಾನ್ ಫೈನಾನ್ಷಿಯಲ್ ರಿಸ್ಕ್, ಈ ರೀತಿನೂ ಕೂಡ ನೀವೇನ್ ಮಾಡ್ಬೋದು, ಪ್ರತಿಯೊಂದನ್ನ ತೋರಿಸಬಹುದು. ಓಕೆ, ನೆಕ್ಸ್ಟ್ particular risk are the opened to what has been narrated here in before. So particular risk ಏನ್ರಿ ಫಂಡಮೆಂಟಲ್ ರಿಸ್ಕ್ ಅಪೋಸಿಟ್ ಏನ್ರಿ ಇದು ಪರ್ಟಿಕ್ಯುಲರ್ ರಿಸ್ಕ್. ಸೊ ಇದಿಷ್ಟು ಐತ್ರಿ. ಇದನ್ನ ಪೂರ್ತಿ ನೀವು ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡ್ಬೋದು. ಸೊ ನಾ ಏನ್ ಮಾಡಿದ್ದೆ, ಜಸ್ಟ್ ಅವಕ್ ಬೇಕಾದಂತಹ ಮೀನಿಂಗ್ ಅನ್ನ ನಾನು ಏನ್ ಮಾಡೀನಿ, ಟ್ರಾನ್ಸ್ಲೇಟ್ ಅನ್ನ ಮಾಡೀನಿ. ಸೊ ನೀವು ಏನ್ ಮಾಡ್ರಿ, ಅದನ್ನ ಮೀನಿಂಗ್ ಅನ್ನ ಟ್ರಾನ್ಸ್ಲೇಟ್. ಇವು ಪ್ರತಿಯೊಂದು ರೀ ಪ್ಯೂರ್ ರಿಸ್ಕ್ ಅಂದ್ರೆ ಏನು, ಸ್ಪೆಕ್ಯುಲೇಟಿವ್ ರಿಸ್ಕ್ ಅಂದ್ರೆ ಏನು, 2 ಮಾರ್ಕ್ಸ್ ಗೆ ಕೇಳ್ತಾರ. ಸೊ ಸಪರೇಟ್ ಆಗಿ ನೀವೆಲ್ಲ ಏನ್ ಮಾಡ್ಬೇಕು, ಪ್ರತಿಯೊಂದನ್ನ ಮಾಡಿ ಇಟ್ಕೋಬೇಕ್ರಿ 2 ಮಾರ್ಕ್ಸಿಗೋಸ್ಕರ. ಸೊ ಇದು ಪ್ರತಿಯೊಂದು 2 ಮಾರ್ಕ್ಸ್ಗೆ ಕವರ್ ಆಗಿದ್ದಂತಹ ಇದಿದೆ. ಸೊ ಇದೇನ್ ಮಾಡ್ರಿ, ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಶೇರ್ ಮಾಡ್ರಿ, ಅವರು ಯೂಸ್ ಆಗ್ತೈತಿ. ಅವ್ರು ಇವ್ರಿಗೆ ಕನ್ನಡ ಮೀಡಿಯಂ ನೋಟ್ಸ್ ಇರೋದ್ರಿಂದ. ಸೊ ನೀವು ನೋಡ್ರಿ, ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಏನ್ ಮಾಡ್ರಿ, ನನಗೆ ಕಮೆಂಟ್ ಮಾಡ್ರಿ. ಸೊ ದಟ್ ನಾನು ಅಟೆಂಡೆನ್ಸ್ ಹಾಕಬಹುದು, ನೀವು ಇಷ್ಟು ಅಟೆಂಡ್ ಆಗಿರಂತ. ಓಕೆ, ಮರೆಯಲ್ದೆ ಏನ್ ಮಾಡ್ರಿ, ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ನನಗೆ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.